ಒಂದು ಸತ್ಯ, ಅಲ್ಲಿಂದ ಭ್ರಮೆ, ಭ್ರಮೆಯ ಒಳಗಡೆ ಮತ್ತೊಂದು ಸತ್ಯ. 45 ಇದು ಅರ್ಜುನ್ ಜನ್ಯ ಅವ್ರು ಡೈರೆಕ್ಟ್ ಮಾಡಿರೋ ಫಸ್ಟ್ ಸಿನಿಮಾ ಆದ್ರೂ ಸಾಕಷ್ಟು ಬಾಕ್ಸ್ಗಳನ್ನ ಈ ಸಿನಿಮಾದಿಂದ ಅವ್ರು ಟಿಕ್ ಮಾಡ್ಕೋತಾರೆ. ಮಲ್ಟಿ ಸ್ಟಾರ್ಗಳನ್ನ ಒಂದೇ ಸಿನಿಮಾದಲ್ಲಿ ತಗೊಂಬರೋದು, ಆ ಕ್ಯಾರೆಕ್ಟರ್ಗಳ ಬರವಣಿಗೆ ಹೇಗಿರುತ್ತೆ, ಸ್ಕ್ರೀನ್ ಸ್ಪೇಸ್ ಅಥವಾ ಆ ಪಾತ್ರದ ಪ್ರಾಮುಖ್ಯತೆ ಎಷ್ಟಿದೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಕೆಲವು ಸಾರಿ ಸ್ಕ್ರೀನ್ ಸ್ಪೇಸ್ ಕಡಿಮೆ ಇದ್ರೂ ಕೂಡ ಆ ಪಾತ್ರದ ಬರವಣಿಗೆ ಚೆನ್ನಾಗಿದ್ರೆ ಆ ಪಾತ್ರಕ್ಕೆ ಸ್ಕ್ರೀನ್ ಸ್ಪೇಸ್ ಕಡಿಮೆ ಇತ್ತು ಅನ್ನೋ ವಿಷಯನೇ ಮರ್ತೋಗುತ್ತೆ. ಅರ್ಜುನ್ ಜನ್ಯ ಅವ್ರಿಗೆ ಇದು ಫಸ್ಟ್ ಸಿನಿಮಾ ಆದ್ರೂ ಕೂಡ ಇಲ್ಲಿ ಸಾಕಷ್ಟು ಬಾಕ್ಸ್ಗಳನ್ನ ಟಿಕ್ ಮಾಡ್ಕೊಂಡಿದ್ದಾರೆ. ಫ್ರಮ್ ದ ಫಸ್ಟ್ ಸೀನ್ ಕಥೆಯನ್ನು ಎಣೆದಿರೋ ರೀತಿ ಇಷ್ಟ ಆಯ್ತು. ಸಿನಿಮಾದ ವಿಜುವಲ್ಸು, ಕ್ವಾಲಿಟಿ, ಅದರ ಔಟ್ಪುಟ್ ಏನಿದೆ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಸಿನಿಮಾದ ಟ್ರೈಲರ್ ನಲ್ಲಿ ಬಳಸಿದ್ದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆನೆಸ್ಟ್ಲಿ ನನಗೆ ತುಂಬಾ ಇಷ್ಟ ಆಗಿತ್ತು. ಇಲ್ಲಿ ಪಾತ್ರಗಳಿಗೆ ಪರ್ಟಿಕ್ಯುಲರ್ ಆಗಿ ಥೀಮ್ ಮ್ಯೂಸಿಕ್ ಅಂತ ಯಾವ್ದು ಕೊಡದೇ ಇದ್ರು ಓವರ್ ಆಲ್ ಆಗಿ ಮ್ಯೂಸಿಕ್ ಒಂದು ಡೀಸೆಂಟ್ ಜಾಬ್ ಮಾಡಿದೆ ಅಂತಾನೆ ಹೇಳ್ಬೋದು. ಎಕ್ಸ್ಪೆಷಲಿ ಡಿವೋಷನಲ್ ಸೈಡು, ಅದರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದ್ವು. ಕ್ಯಾರೆಕ್ಟರ್ಗಳ ಡೆವಲಪ್ಮೆಂಟು ಮತ್ತು ಪಾತ್ರಗಳ ಬರವಣಿಗೆ ಚೆನ್ನಾಗಿದೆ. ನನಗೆ ಪರ್ಟಿಕ್ಯುಲರ್ ಆಗಿ ಶಿವಣ್ಣ ಅವ್ರ ಪಾತ್ರ ತುಂಬಾ ಇಷ್ಟ ಆಯ್ತು. ಇನ್ಫ್ಯಾಕ್ಟ್ ಶಿವಣ್ಣ ಅವ್ರ ಸ್ಕ್ರೀನ್ ಮೇಲೆ ಬಂದಾಗಿಂದ ಸಿನಿಮಾಗೆ ಒಂದು ಬೂಸ್ಟ್ ಕೂಡ ಸಿಕ್ತು. ರಾಜ್ಬಿ ಶೆಟ್ಟಿ ಮತ್ತು ಶಿವಣ್ಣ ಅವ್ರ ಕಾಂಬಿನೇಷನ್ ಚೆನ್ನಾಗಿತ್ತು, ಹಾಗೂ ಅವ್ರ ಮಧ್ಯದಲ್ಲಿ ಬಂದ ಸೀನ್ಗಳು ಚೆನ್ನಾಗಿ ವರ್ಕ್ ಆದ್ವು ಅಂತ ಅನ್ಸುತ್ತೆ. ಇಲ್ಲಿ ತಗೊಂಡಿರೋ ಕಾನ್ಸೆಪ್ಟ್ ಚೆನ್ನಾಗಿದೆ, ಹಾಗಾದ್ರೆ ಅದನ್ನ ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ರ ಅಂತ ಮುಂದೆ ಹೇಳ್ತೀನಿ. ರಾಜ್ಬಿ ಶೆಟ್ಟಿ ಅವರ ಫೈಟ್ ಸೀಕ್ವೆನ್ಸು ಹಾಗೂ ಅಲ್ಲಿನ ಇಂಟೆನ್ಸಿಟಿ ನನಗೆ ಇಷ್ಟ ಆಯ್ತು. ಹಾಗೆ ರಾಜ್ಬಿ ಶೆಟ್ಟಿ ಅವರು ಅದನ್ನ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ರು. ಕೆಲವು ಕಡೆ VFX ಚೆನ್ನಾಗಿತ್ತು, ಆದ್ರೆ ಸಾಕಷ್ಟು ಕಡೆ VFX ವರ್ಕ್ಸ್ ಇನ್ನೂ ಬೆಟರ್ ಆಗಿ ಆಗ್ಬೋದಿತ್ತು ಅಂತ ಅನ್ಸುತ್ತೆ. ಸಾಕಷ್ಟು ವಿಷಯಗಳು ಇಲ್ಲಿ ರೈಟ್ ವೇನಲ್ಲಿ ಇರಲಿಲ್ಲ ಅಥವಾ ಕನ್ವಿನ್ಸಿಂಗ್ ಆಗಿರ್ಲಿಲ್ಲ ಅಂತ ಅನ್ಸುತ್ತೆ. ಆದ್ರೆ ಕೊನೆಯದಾಗಿ ಅದಕ್ಕೊಂದು ಕನ್ಕ್ಲೂಷನ್ ಸಿಕ್ಕರೂ ಕೂಡ ಅದನ್ನ ಒಂದು ಫ್ಯಾಂಟಸಿ ವರ್ಡ್ ಮುಖಾಂತರ ಹೇಳಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ನನ್ಗನ್ಸಿದ್ದು ಸ್ಕ್ರೀನ್ ಪ್ಲೇ ಇಲ್ಲಿ ಸ್ವಲ್ಪ ಸ್ಲೋ ಆಯ್ತಾ ಅಂತ. ಸ್ಕ್ರೀನ್ ಪ್ಲೇ ಮೇಲೆ ವರ್ಕ್ ಮಾಡಿದ್ರೆ ಸಿನಿಮಾದ ಫ್ಲೋ ಅಥವಾ ಸಿನಿಮಾದ ಸ್ಪೀಡ್ ಇನ್ನೂ ಬೆಟರ್ ಆಗಿರ್ತಿತ್ತು. ಸಿನಿಮಾದ ಫಸ್ಟ್ ಹಾಫ್ ಸ್ವಲ್ಪ ಡ್ರ್ಯಾಗ್ ಆಗ್ತಿತ್ತು, ಹಾಗೂ ಪರ್ಟಿಕ್ಯುಲರ್ ಆಗಿ ಒಂದು ವಿಷಯದಿಂದ ಮುಂದೆ ಬರೋದಕ್ಕೆ ಸ್ವಲ್ಪ ಟೈಮ್ ತಗೊಂಡ್ರು ಅಂತ ಅನ್ಸುತ್ತೆ. ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ವಿಷಯ ರಿವೀಲ್ ಆಗಿದ್ದು ಮತ್ತೆ ಅದಕ್ಕೊಂದು ಕನ್ಕ್ಲೂಷನ್ ಸಿಕ್ಕಿದ್ದು ಚೆನ್ನಾಗಿತ್ತು. ಅದನ್ನ ಒಂದು ಸಿನಿಮಾ ಅಂತ ಪ್ರೆಸೆಂಟ್ ಮಾಡದೆ ನೇರವಾಗಿ ವಿಷಯ ಹೇಳಿದ್ರೆ ಇನ್ನು ಚೆನ್ನಾಗಿರ್ತಿತ್ತು. ಇನ್ನು ಕ್ಲೈಮ್ಯಾಕ್ಸ್ ನಲ್ಲಿ ಶಿವಣ್ಣ ಅವ್ರ ಮುಖಾಂತರ ಅವ್ರ ಪಾತ್ರದಲ್ಲಿ ತಂದಂತಹ ಅವತಾರಗಳು ತುಂಬಾ ಚೆನ್ನಾಗಿದ್ವು. ಓವರ್ ಆಲ್ 45 ಒಂದು ಗುಡ್ ವಾಚ್ ಸಿನಿಮಾ. ನಮಗೆ ಓವರ್ ಆಲ್ ಆಗಿ ಒಂದು ಬೇರೆ ಎಕ್ಸ್ಪೀರಿಯನ್ಸ್ನೇ ಈ ಸಿನಿಮಾ ಕೊಡುತ್ತೆ. ಇದು ಈ ಸಿನಿಮಾದ ರಿವ್ಯೂ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.